ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯಲ್ಲಿ ಯಾರಿಗೂ ಏನು ಮಾಡಬೇಡ, ಎಲ್ಲರೂ ಚೆನ್ನಾಗಿರಬೇಕು. ಹಾಗಿದ್ರೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡ್ಬೇಕು. ಡೆಲ್ಲಿಗೆ ಹೊರಟಿದ್ದೀನಿ. ಹೋಗಿ ಬಂದಮೇಲೆ ಬಾಕಿ ಎಲ್ಲ ಮಾತಾಡೋಣ. ಭಾವನ್ ಕಂಪ್ನಿ ತೊಂದರೆಯಲ್ಲಿದೆ. ಇಂಥ ಸಮಯದಲ್ಲಿ ನಾನು ತಾನೇ ಸಹಾಯಕ್ಕೆ ನಿಲ್ಲಬೇಕು. ಕೆಟ್ಟದ್ದು ಮಾಡಬೇಕು ಅಂತಿದ್ರೆ ನಾನು ಯಾಕ್ರಿ ಇಂಥ ರಿಸ್ಕ್ ತಗೊಳ್ತಿದ್ದೆ? ಅರ್ಥ ಮಾಡ್ಕೊಳ್ರಿ. ನನಗೆ ಈ ಹಣ, ಅಧಿಕಾರ, ಆಸ್ತಿ ಯಾವುದು ಬೇಕಾಗಿಲ್ಲ. ನಿಮ್ಮ ಪ್ರೀತಿ ಒಂದು ಬೇಕು. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ನನಗಷ್ಟು ಸಾಕು. ನನ್ನನ್ನು ನಂಬಕ್ಕೆ ಟ್ರೈ ಮಾಡಿ. ನಾನು ನಿಮ್ಮೆದುರುಗಡೆ ಒಳ್ಳೆಯವಳಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಪಂಚ ಬರಿಗಣ್ಣಲ್ಲಿ ನೋಡಿದಾಗ ಸುಂದರವಾಗಿ ಕಾಣುತ್ತೆ. ಆಳವಾಗಿ ಹೋಗಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚ ಕೆಟ್ಟದಾಗಿದೆ ಅಂತ ಅನಿಸೋದು. ಸರಿ, ಲೇಟ್ ಆಯಿತು. ನಾನು ಹೋಗ್ತಿದ್ದೀನಿ ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ನನಗೂ ರೀ, ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಕಷ್ಟ ಆಗ್ತಿದೆ. ಆದರೆ ಏನು ಮಾಡೋದು? ಈ ಮನೆಗೋಸ್ಕರ, ಕಂಪ್ನಿಗೋಸ್ಕರ ನಾವು ನಮ್ಮ ಖುಷಿನ ತ್ಯಾಗ ಮಾಡಲೇಬೇಕಲ್ವಾ? ಯೋಚನೆ ಮಾಡಬೇಡಿ, ಬೇಗ ಬಂದ್ಬಿಡ್ತೀನಿ. ಬಂದ ಮೇಲೆ ಅವತ್ತು ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಅವತ್ತು ನೀವು ಮಾತಾಡಿದ್ರಿ, ಇನ್ನು ಮೇಲೆ ನಾನು ಮಾತಾಡ್ತೀನಿ. ಬರಲಾ? ಬಾಯ್. ಶಾರ್ವರಿ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿನ ನೀನು ತಗೊಂಡು ನನ್ನ ಭಾರನ ಕಮ್ಮಿ ಮಾಡ್ತಾ ಇದೆಯಾ. ಭಾವ, ನಾನಿಷ್ಟೆಲ್ಲ ಮಾಡ್ತಿರೋದು ತುಳಸಿ ಅವ್ರಿಗೋಸ್ಕರ. ಈ ಸಮಯದಲ್ಲಿ ನೀವು ಅವ್ರ ಜೊತೆ ಇದ್ದರೆ ಅವರು ನಿರಾಳವಾಗಿರ್ತಾರೆ. ಸುಮತಿ ಅಕ್ಕ ಹೋಗಿದ್ದ ನೋವನ್ನೇ ನಮ್ಮ ಹತ್ರ ತಡೆಯೋಕ್ಕಾಗ್ತಿಲ್ಲ. ತುಳಸಿ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆಲ್ಲ ಜೀವನೇ ಹೋದಂಗಾಗುತ್ತೆ. ಚಿಕ್ಕಮ್ಮ, ಇಲ್ಲಿ ಕಂಪ್ನಿಯಲ್ಲಿ ತುಂಬ ಕೆಲಸ ಇದೆ. ಇಲ್ಲಾಂದರೆ ನಾನೇ ನಿಮ್ಮ ಜೊತೆ ಬರ್ತಿದ್ದೆ. ಈಗಲೂ ಅಷ್ಟೇ, ಅಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆದರೆ ಇಮಿಡಿಯೇಟಾಗಿ ಫೋನ್ ಮಾಡಿ. ನಾನು ಅಥವಾ ಅಬ್ಬಿ ನಮ್ಮಿಬ್ಬರಲ್ಲಿ ಯಾರಾದರೂ ಬರ್ತೀವಿ. ದಟ್ಸ್ ಓಕೆ ಅವಿ, ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಪ್ರಪಂಚದಲ್ಲಿ ನಂಬಿಕೆನೇ ಮುಖ್ಯ ಅಲ್ವಾ? ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟರೆ ನನಗದೇ ಗೆಲುವು. ಜೀವ ತೆಗೆಯೋ ರಾಕ್ಷಸಿನ ನಂಬಿ ಜೀವನ ಪೂರ್ತಿ ಜೊತೆಗಿರ್ಬೇಕಾ? ಛೇ, ಇಂಥವಳನ್ನು ಮದುವೆ ಆಗಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಹೋಗಿ ಬರ್ತೀನಿ ರೀ. ನೀವು ಅಷ್ಟೇ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಗ ಬಂದ್ಬಿಡ್ತೀನಿ. ಚಿಕ್ಕಮ್ಮ, ನೀವಿಲ್ಲ ಅಂದರೆ ಮನೆ ಬಿಕ್ಕು ಅಂತಿರುತ್ತೆ. ಆದಷ್ಟು ಬೇಗ ಬಂದ್ಬಿಡಿ. ಇಂಥ ಒಳ್ಳೆ ಗುಣ ಆಗ್ತೆ ನಿಮಗೆ. ನಿಮ್ಮನ್ನು ನೋಡ್ತಾ ಇದ್ರೆ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ನೀವೇ ನಂಗೊಂಥರ ಇನ್ಸ್ಪಿರೇಷನ್. ಅಭಿ, ಕಾರ್ ರೆಡಿ ಇದೆಯಾ? ಹೊರಡ್ಬೋದಾ? ರೆಡಿ ಇದೆ ಚಿಕ್ಕಮ್ಮ. ಭಾವ, ಹೋಗಿ ಬರ್ತೀನಿ. ಬರ್ತಾ ನಿಮಗೆಲ್ಲ ಒಂದು ಒಳ್ಳೆ ಸುದ್ದಿ ತರ್ತೀನಿ. ಮೇಡಮ್ ಹೇಗಿದ್ದಾರೆ? ಒಂದೆರಡು ನಿಮಿಷ ಮಾತಾಡ್ಸ್ಕೊಂಬರಲ್ಲ? ಫ್ಲೈಟಿಗೆ ಟೈಮ್ ಆಗ್ತಿದೆ. ಚಿಕ್ಕಮ್ಮನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಬಿಟ್ಟು ಬಾ. ಇದು ನಿನ್ನ ಕೆಲಸ. ಅಭಿ, ಮನೇಲಿ ಏನೇ ನಡೆದ್ರು ನನಗೆ ಮೆಸೇಜ್ ಮಾಡು. ಟೇಕ್ ಕೇರ್. ಓಕೆ ಚಿಕ್ಕಮ್ಮ, ಬಾಯ್. ಬಾಯ್. ಮೇಡಮ್, ಅವ್ರಿಗೇನಾಗಿದೆ? ತುಂಬ ಸೀರಿಯಸ್ಸಾ? ಅವರಂದ್ರೆ ಯಾರು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅದು ನಮ್ಮ ಮೇಡಮ್ ಅವರು. ಅವ್ರಿಗೆ ಏನಾದರೂ ನಿನಗೇನು?
ನೀನ್ ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಅವ್ರಿಗೂ ನಿನಗೂ ಇನ್ಯಾವ ಸಂಬಂಧ ಉಳ್ಕೊಂಡಿದೆ? ಮೇಡಮ್ ಪ್ಲೀಸ್, ನೀವು ಅದೇ ಥರ ಮಾತಾಡಬೇಡಿ. ಯಾರು ನಿನ್ನ ಹತ್ರ ಹೇಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಾತಲ್ಲಿ ಯಾವತ್ತೂ ಸತ್ಯ ಇರುತ್ತೆ. ತುಳಸಿಯವ್ರಿಗೂ ನಿನಗೂ ಇನ್ಯಾವ ಸಂಬಂಧ ಇದೆ ಅಂತ ನೀನು ಇಷ್ಟೊಂದು ಸಂಕಟ ಪಡ್ತಿದ್ಯಾ? ನೀನು ಅವರನ್ನ ಮೇಡಮ್ ಅಂತ ಹೇಳಿ ಕರೆದು ದೂರ ಮಾಡ್ಕೊಂಡಿದ್ದು ಆಯಿತು, ಅವಿ ಅವರನ್ನ ಅಮ್ಮ ಅಂತ ಕರೆದು ಹತ್ರ ಮಾಡ್ಕೊಂಡಿದ್ದು ಆಯಿತು. ನಿನ್ನ ತಾಯಿನ ನೀನೇ ಅವಿಗೆ ಬಿಟ್ಕೊಟ್ಟು ಈಗ ಪರದಾಡಿದ್ರೆ ಏನು ಪ್ರಯೋಜನ? ನೀನು ಈ ಮನೆಯಲ್ಲಿ ಈಗ ಕೆಲಸದವನು ಮಾತ್ರ. ತುಳಸಿ ಅವ್ರ ಮನಸ್ಸಲ್ಲೂ ನಿನಗೆ ಅದೇ ಸ್ಥಾನ ಸಿಗೋದು. ಯಾಕಂದರೆ ತುಳಸಿ ಅವಿನ ಮಗ ಅಂತ ಒಪ್ಕೊಂಡಿದ್ದಾರೆ. ಅವಿನು ತುಳಸಿ ಅವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಈ ಮಧ್ಯದಲ್ಲಿ ನಿಮ್ಮ ನೆನಪು ಅವ್ರಿಗಾಗಿಲ್ಲ ಬಿಡು. ತುಳಸಿ ಅವ್ರಿಗೆ 2ನೇ ಜೀವನ ಸಿಕ್ಕಿದೆ, ಹೊಸ ಗಂಡ, ಹೊಸ ಮಕ್ಕಳು, ಹೊಸ ಮನೆ. ಆ ಸಂಭ್ರಮದಲ್ಲಿ ನಿಮ್ಗೆ ಯಾರಿಗೂ ಪಾಲಿಲ್ಲ. ಅವರು ಸಿಕ್ಕಿರೋ ಹೊಸ ಜೀವನದಲ್ಲಿ ಅವರು ಹಾಯಾಗಿರುವಾಗ ನೀನು ಯಾಕೆ ನಿನ್ನ ಜೀವನದಲ್ಲಿ ಅವ್ರನ್ನ ನೆನೆಸ್ಕೊಂಡು ಒದ್ದಾಡ್ತೀಯ? ಮೇಡಮ್ ಎಷ್ಟೇ ಆದರೂ ಅವ್ರು ಎಷ್ಟೇ ಆದರೂ ಮಾಧವ ಅವ್ರದ್ದು ಹೆಂಡತಿ, ಅವಿಗೆ ತಾಯಿ, ಆ ಮನೆಗೆ ಯಜಮಾನಿ. ಇದನ್ನೆಷ್ಟು ನೀನು ನೆನಪಲ್ಲಿಟ್ಕೊ. ನಿನ್ನ ಸ್ಥಾನಕ್ಕೆ ಅವಿ ಬಂದಾಯ್ತು, ತಾಯಿ ಮಗನ ಮಧ್ಯ ಮತ್ತೆ ನೀನು ಯಾಕೆ ಹೋಗ್ತೀಯ? ಅವ್ರ ಎದುರುಗಡೆ ಹೋಗಿ ಸುಮ್ಮನೆ ತೊಂದರೆ ಕೊಡಬೇಡ. ಆ ಯೋಚನೆಗಳನ್ನೆಲ್ಲ ಬಿಟ್ಟು ಸುಮ್ಮನೆ ಗಾಡಿ ಓಡಿಸು. ಏನು ನನ್ನ ಸ್ಥಾನಕ್ಕೆ ಅವಿನ? ಇಲ್ಲ, ನಾನು ನನ್ನ ಅಮ್ಮನ್ನ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಮಾತಲ್ಲಿ ಅವ್ರನ್ನ ಮೇಡಮ್ ಅಂತ ಕರಿಬೋದು, ಆದರೆ ಪೂರ್ಣಿ, ಮಾಧವ್ರೆ, ನೀವಿಲ್ಲೇ ಇದ್ರಾ? ನಾನು ಇಷ್ಟೊತ್ತು ಮಲಗ್ಬಿಟ್ಟಿದ್ನಾ? ನಮ್ಗೆ ಗೊತ್ತೇ ಆಗಲಿಲ್ಲ. ಪರವಾಗಿಲ್ಲ ತುಳಸಿಯವ್ರೆ, ನೀವು ಮಲ್ಕೊಳ್ಳಿ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಯಾಸ ಕಮ್ಮಿ ಆಗುತ್ತೆ. ನಾನು ತಿನ್ನಕ್ಕೇನಾದ್ರು ತಂದು ಕೊಡ್ತೀನಿ, ತಿನ್ಬಿಟ್ಟು ಆಮೇಲೆ ಮಲ್ಕೊಳ್ಳಿ. ಬೇಡ ಪೂರ್ಣಿ, ಇನ್ನೂ ಯಾಕೋ ಗಂಟ್ಲು ಒಣಗ್ದಾಗಿದೆ. ಒಂಚೂರು ನೀರು ಕೊಡ್ತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.